सर्वविद्याय विद्वाय च नमो नमः। अभ्रमं भङ्गरहितम् अजडं निवनं सदा आनन्दतीर्थमतुलं भजे तापत्रयापहम्। भवति दुर्भावयादेडमोकोद्वाग्नि जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचति धत्तां सन्निधिं मानसे च। तपो विद्या विरक्त्यादिसद्गुणौघाकरानहं वादिराजगुरुर्वन्दे हयग्रीवपदाश्रया। विद्यासिद्धान्तदुर्ध्वान्तविध्वंसनविचक्षणः जयतीर्थाख्यनिर्निर्वसतां नोरदम्बरे। अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये। दुर्वादिध्वान्तरवे वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयालवे। ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः। श्रीगुरुभ्यो नमः। नित्यतः श्रवणं चैव मननं ध्यानमेव च ಕರ್ತವ್ಯಮೇವ ಪುರುಷೈಃ ಬ್ರಹ್ಮದರ್ಶನವಿಚ್ಛುಭಿಃ. ಯಾರಿಗೆ ಭಗವದ್ ದರ್ಶನವಾಗಬೇಕು ಅಂತ ಎಂಬಂತಹ ಇಚ್ಛೆ ಇದೆ, ಭಗವದ್ ದರ್ಶನದ ಇಚ್ಛೆ ಉಳ್ಳಂತಹ ಸಾಧಕನಾದಂಥವನು ಅವನು ನಿತ್ಯತಃ ತಾನು ನಿತ್ಯದಲ್ಲಿಯೂ ಕೂಡ ಶ್ರವಣ ಮನನಾದಿಗಳನ್ನು ಧ್ಯಾನವನ್ನು ಇದೆಲ್ಲವನ್ನೂ ಕೂಡ ಅವನು ಮಾಡಬೇಕು. ಅಷ್ಟು ಮಾತ್ರವಲ್ಲದೆ ಕರ್ತವ್ಯಮೇವ, ಇದು ಯಾವತ್ತೂ ಕೂಡ ಮಾಡಲೇಬೇಕಾಗಿರತಕ್ಕಂತಹದ್ದು. ಇಲ್ಲ ಒಂದು ದಿವಸಕ್ಕೆ ಮಾಡಿದರೆ ಸಾಕು, ಉಳಿದಂತಹ ದಿನಗಳಲ್ಲಿ ಮಾಡಬೇಕಾಗಿಲ್ಲ, ಈ ರೀತಿಯಾಗಿ ತಾನು ಯಾವ ಕಾಲಕ್ಕೂ ಕೂಡ ಮಾಡುವಂತಹದ್ದಲ್ಲ. ಕರ್ತವ್ಯ ನಿತ್ಯದಲ್ಲಿಯೂ ಕೂಡ ಅವನು ಮಾಡಲೇಬೇಕು ಎಂಬುದಾಗಿ ಹೇಳಿ, ಅದಾದ ಮೇಲೆ ಮುಂದೆ ಭಗವಂತ ಸ್ತ್ರೀಯರಲ್ಲಿ ಪುರುಷರಲ್ಲಿ ತಾನು ಯಾವ ರೀತಿಯಾಗಿ ತಾನು ಯಾವ ರೂಪದಿಂದ ಇದ್ದಾನೆ, ವಿಶೇಷವಾಗಿ ಸ್ತ್ರೀಯರಲ್ಲಿ ಪುರುಷರಲ್ಲಿಯೂ ಕೂಡ ತನ್ನ ರೂಪವನ್ನು ಇಟ್ಟಿದ್ದಾನೆ ಅಂತ ಹೇಳಿದ ಮೇಲೆ ಆ ರೂಪಗಳ ವಿಚಾರವನ್ನು ಜಗನ್ನಾಥದಾಸರು ಹೇಳ್ತಾರೆ. ಭಗವಂತ ಸ್ತ್ರೀಯರಲ್ಲಿ ಪುರುಷರಲ್ಲಿ ಯಾವ ರೂಪದಿಂದಾಗಿದ್ದಾನೆ ಅಂತ ಕೇಳಿದ್ರೆ, ನಾಶನಾಹ್ವಯ ಶಾಸನಾಹ್ವಯ ಸ್ತ್ರೀ ಪುರುಷರುಳು ವಾಸವಾಗಿಹನೆಂದು ಅರಿತು ವಿಶ್ವಾಸಪೂರ್ವಕ ಭಜಿಸಿ ದೂಷಿಸು ಸ್ವ ಅವರೋತ್ತಮರ ಕ್ಲೇಶನಾಶನ ಅಚಲಗಳೊಳು ಪ್ರಕಾಶಿಸುತ್ತ ಇಹ ಅಶನರೂಪೋ ಉಪಾಸನವ ಮಾಡುಪ್ಪನಿಗೆ ತೋರ್ಪನು ತನ್ನ ನಿಜ ಸ್ವರೂಪ. ಭಗವಂತ ಶಾಸನ ಎಂಬಂತಹ ರೂಪದಿಂದ ಇರ್ತಾನೆ ಅಂತ ಹೇಳ್ತಾರೆ. ಈ ಶಾಸನ ಎಂಬಂತಹ ರೂಪ ನಮಗೆ ಪುರುಷ ಸೂಕ್ತದಲ್ಲಿ ಈ ಶಬ್ದ ನಮಗೆ ಸಿಗ್ತದೆ. ಶಾಸನ ನಶನೇ ಅಭಿ, ಇದೆಲ್ಲವೂ ಕೂಡ ವೇದ ಪ್ರತಿಪಾದ್ಯವಾದಂತಹ ತಾನು ಜಗನ್ನಾಥದಾಸರು ಯಾವುದನ್ನು ಹೇಳ್ತಾ ಇದ್ದಾರೆ, ಜಗನ್ನಾಥದಾಸರು ಹೇಳುವಂತಹ ಮಾತುಗಳು ಇದು ವೇದೋಕ್ತವಾದಂತಹ ವೇದದಲ್ಲಿ ಹೇಳಲ್ಪಟ್ಟಂತಹ ಮಾತುಗಳನ್ನು ತಾವು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಎಂಬಂತಹ ವಿಚಾರವನ್ನು ನಮಗೆ ಅರ್ಥ ಮಾಡಿಸೋದಕ್ಕೋಸ್ಕರವಾಗಿ ಅಲ್ಲಲ್ಲಿ ವೇದದ ಶಬ್ದಗಳನ್ನು ವೇದದಲ್ಲಿ ಬರುವಂತಹ ಶಬ್ದಗಳು ವೇದ ಪ್ರತಿಪಾದ್ಯವಾದಂತಹ ರೂಪಗಳನ್ನು ಅಲ್ಲಲ್ಲಿ ನಮಗೆ ಅದನ್ನು ತಿಳಿಸಿಕೊಡ್ತಾರೆ. ಶಾಸನಾಹ್ವಯ ಆ ಭಗವಂತ ಪುರುಷ ರೂಪದಲ್ಲಿರುವಂತಹ ಭಗವಂತ ಶಾಸನ ಅಂತ ಹೇಳಿಕೊಂಡು ತಾನು ಸ್ತ್ರೀಯರಲ್ಲಿ ಪುರುಷರಲ್ಲಿ ಇಬ್ಬರಲ್ಲಿಯೂ ಕೂಡ ತಾನು ಇರ್ತಾನೆ. ಅಷ್ಟು ಮಾತ್ರವಲ್ಲ,
ಇದ್ದಾನೆ ಅಂತ ತಿಳಿಕೊಳ್ಬೇಕು. ಇರುವುದು ಭಗವಂತ. ಎಚ್ಚಗೆಂಚೆ ಜಗತ್ಸರ್ವಂ ದೃಶ್ಯತೆ ಶ್ರೂಯತೆ ವಿವ. ಆ ಎಲ್ಲ ಜಗತ್ತುಗಳಲ್ಲಿ ಯಾವುದೆಲ್ಲ ಹೇಳಲ್ಪಡ್ತದೋ ಕೇಳಲ್ಪಡ್ತದೋ ಅದೆಲ್ಲರಲ್ಲಿಯೂ ಕೂಡ ಅನುರೇಣು ತೃಣಕಾಷ್ಠ ಪರಿಪೂರ್ಣ ಗೋವಿಂದ ಅಂತ ಹೇಳಿಕೊಂಡು ಎಲ್ಲ ಜಗತ್ತಿನಲ್ಲಿ ಅವನಿದ್ದಾನೆ ಎಂಬುದು ಸಿದ್ಧ. ಇರುವುದು ಮಾತ್ರವಲ್ಲ, ಇರುತ್ತಾನೆ ಎಂಬಂತಹ ಅರಿವು. ಭಗವಂತ ಇದ್ದಾನೆ ಎಂಬುದು ತಿಳ್ಕೊಂಡಿಲ್ಲ ಅಂತಾದರೆ, ಅದರ ಅರಿವೇ ಇಲ್ಲ ಅಂತಾದರೆ ಆವಾಗ ಪ್ರಯೋಜನಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಭಗವಂತನ ಇರುವಿಕೆಯನ್ನು ಅರಿತುಕೊಳ್ಳಬೇಕು. ಅದನ್ನು ಅರಿತು ವಿಶ್ವಾಸಪೂರ್ವಕ ಅವನಿದ್ದಾನೆ ಎಂಬುದನ್ನು ತಿಳ್ಕೊಂಡು, ಹೇಗೆ ವಿಶ್ವಾಸ ಅದರಲ್ಲಿ ನಿಶ್ಚಯಾತ್ಮಕವಾದಂತಹ ಜ್ಞಾನ, ಇದನ್ನು ತಿಳ್ಕೊಂಡು ಮತ್ತೇನು ಮಾಡಬೇಕು ಕೇಳಿದ್ರೆ ಭಜಿಸಿ ತೋಷಿಸು ಅಂತಹ ಭಗವಂತನನ್ನು ನಾವು ಭಜನೆ ಮಾಡಬೇಕು, ಅವನನ್ನು ಸಂತೋಷಗೊಳಿಸಬೇಕು. ಅಷ್ಟು ಮಾತ್ರವಲ್ಲದೆ ಸ್ವೋತ್ತಮರು, ತನಗಿಂತ ಉತ್ತಮರು, ತನಗಿಂತ ಕೆಳಗಿನವರು, ಇವರೆಲ್ಲರಲ್ಲಿಯೂ ಕೂಡ ಭಗವಂತನ ಅಧಿಷ್ಠಾನ, ಭಗವಂತ ಆ ಅಧಿಷ್ಠಾನದಲ್ಲಿದ್ದಾನೆ ಎಂಬುದನ್ನು ತಿಳ್ಕೊಳ್ಬೇಕು. ತಿಳ್ಕೊಂಡು ಕ್ಲೇಶನಾಶನ, ಈ ಶಬ್ದ ನಾವು ಪ್ರಣತಃ ಕ್ಲೇಶನಾಶಾಯ ಅಂತ ಹೇಳ್ತೇವಲ್ವ, ಆ ಭಗವಂತ ಏನಾಗಿದ್ದಾನೆ ಅಂತ ಕೇಳಿದ್ರೆ ಕ್ಲೇಶ ನಾಶನ. ಯಾರು ಅವನನ್ನು ಭಜನೆ ಮಾಡ್ತಾರೆ, ಯಾರು ಅವನನ್ನು ಸೇವೆ ಮಾಡ್ತಾರೆ, ಯಾರು ಅವನನ್ನು ಅನನ್ಯ ಭಕ್ತಿಯಿಂದ ಅವನನ್ನು ಅರ್ಚನಾದಿಗಳನ್ನು ಮಾಡ್ತಾರೆ, ಅವನನ್ನು ಕೇಳ್ತಾರೆ, ಅಂಥವರಿಗೆ ಭಗವಂತ ಏನು ಮಾಡ್ತಾನೆ ಕೇಳಿದ್ರೆ ಕ್ಲೇಶ ನಾಶನ. ಸರ್ವಾನ್ನ ಕ್ಲೇಶಾನ್ ನಾಶಯತಿ. ಎಲ್ಲ ಕ್ಲೇಶಗಳು, ನಮ್ಮ ಒಳಗಿರುವಂತಹ ಕ್ಲೇಶಗಳು, ಹೊರಗಿನ ಕ್ಲೇಶಗಳು, ಎಲ್ಲ ಕ್ಲೇಶಗಳಿಗೂ ಕೂಡ ಭಗವಂತ ಅದನ್ನು ನಾಶ ಮಾಡ್ತಾನೆ. ನಾಶ ಮಾಡಿ ಏನು ಮಾಡ್ತಾನೆ ಕೇಳಿದ್ರೆ ಅಚಲಗಳು ಯಾವುದೆಲ್ಲ ಚೇತನ ಪದಾರ್ಥಗಳಲ್ಲಿ ಭಗವಂತನಿದ್ದಾನೆ, ಅಷ್ಟು ಮಾತ್ರವಲ್ಲ ಜಡ ಪದಾರ್ಥಗಳಲ್ಲಿಯೂ ಕೂಡ ಭಗವಂತನ ಇರುವಿಕೆಯನ್ನು ನಾವು ತಿಳ್ಕೊಳ್ಳಬೇಕು. ಕೇವಲ ಚೇತನ ಪದಾರ್ಥಗಳಲ್ಲಿ ಭಗವಂತನಿದ್ದಾನೆ, ಅಚೇತನ ಪದಾರ್ಥಗಳಲ್ಲಿ ಭಗವಂತನಿಲ್ಲ ಅಂತ ಹೇಳಿಕೊಂಡು ಈ ರೀತಿಯಾಗಿ ತಿಳ್ಕೊಳ್ಳೋದಲ್ಲ. ಸ್ಥಾವರ ಜಂಗಮಾತ್ಮಕವಾದಂತಹ ಎಲ್ಲದರಲ್ಲಿಯೂ, ಸ್ಥಾವರ ಪದಾರ್ಥಗಳಲ್ಲಿ, ಜಂಗಮ ಪದಾರ್ಥಗಳಲ್ಲಿ, ಇಡೀ ಜಗತ್ತಿನ ಪದಾರ್ಥಗಳಲ್ಲಿ ತಾನು ಅದರಲ್ಲಿ ಪ್ರವೇಶವನ್ನು ಮಾಡಿ ಇದ್ದಾನೆ. ಇದ್ದುಕೊಂಡು ಏನು ಮಾಡ್ತಾನೆ ಕೇಳಿದ್ರೆ ಅವನು ಪ್ರಕಾಶಿಸುತ್ತ ನಿಹನು ಅನಶನ ರೂಪ. ಭಗವಂತ ಅನಶನ, ಯಾವುದನ್ನೂ ಕೂಡ ಅನ್ನಾದಿಗಳನ್ನು ಸ್ವೀಕಾರ ಮಾಡೋದಿಲ್ಲ. ಯಾಕೆ? ನಾವು ಕೊಡುವಂತಹ ಪ್ರಾಕೃತವಾದಂತಹದ್ದನ್ನು ಭಗವಂತ ಸ್ವೀಕಾರ ಮಾಡುವುದಲ್ಲ. ಭಗವಂತ ಅದರಲ್ಲಿರತಕ್ಕಂತಹ ಏನು ತನ್ನ ಸ್ವಾಂಶವನ್ನು ಭಗವಂತ ನೋಡುವಂತಹದ್ದು. ಆದ್ದರಿಂದ ಅಂತಹ ಭಗವಂತನ ರೂಪವನ್ನು ಚಿಂತನೆ ಮಾಡಬೇಕು. ಚಿಂತನೆ ಮಾಡಿ ಉಪಾಸನವ ಮಾಡುವ. ಇದ್ದಾನೆ ಅಂತ ಹೇಳಿಕೊಂಡು ನಾನು ಮೊದಲೇ ಹೇಳಿದೆ, ಭಗವಂತನ ಇರುವಿಕೆ ಅದು ಸಿದ್ಧ. ಭಗವಂತ ಇದ್ದಾನೆ ಅಂತ ಹೇಳಬೇಕು ಅಂತಿಲ್ಲ. ಯಾಕೆ ಅಂತಂದರೆ ಇಡೀ ಜಗತ್ತಿನ ನಿಯಂತ್ರ ಯಾರು ಕೇಳಿದ್ರೆ ಅದವನೇ. ಆದ್ದರಿಂದ ಇಡೀ ಜಗತ್ತಿನ ನಿಯಮನೆ ಮಾಡುವಂತಹ ಭಗವಂತ ಇದ್ದಾನೆ ಅಂತ ಹೇಳಿಕೊಂಡು ಹೇಳುವುದು ದೊಡ್ಡದಲ್ಲ, ಅದನ್ನು ಉಪಾಸನೆ ಮಾಡಬೇಕು. ತಾನು ಅದರ ವಿಶೇಷವಾದಂತಹ ಉಪಾಸನೆ ಅದನ್ನು ನಡೆಸಬೇಕು. ಉಪಾಸನೆ ಮಾಡಿ ಉಪಾಸನಾ ಆಳ್ಪರಿಗೆ, ಯಾರು ಉಪಾಸನೆಯನ್ನು ಮಾಡುತ್ತಾರೆ ಅಂಥವರಿಗೆ ತನ್ನನ್ನು ತಾನು ತೋರಿಸಿಕೊಳ್ತಾನೆ. ಯಮೈವೇಷವೃತ್ತೇ ತೇನಲಭ್ಯ. ಭಗವಂತನಿಗೆ ಒಮ್ಮೆ ಅವನಿಗೆ ಮನಸ್ಸು ಬರಬೇಕು, ನಾನು ಇವನನ್ನವ ಎಂಬುದಾಗಿ ತಿಳ್ಕೊಂಡಾಗ ಭಗವಂತ ತನ್ನ ಸ್ವರೂಪವನ್ನು ಅಭಿವ್ಯಕ್ತಿಗೊಳಿಸುತ್ತಾನೆ. ಅದರಿಂದ ಉಪಾಸನವ ಮಾಳಪರಿಗೆ ತೋರ್ಪನು ತನ್ನ ನಿಜ ರೂಪ. ಯಾರು ಉಪಾಸನೆಯನ್ನು ಮಾಡ್ತಾರೆ, ಶ್ರದ್ಧೆಯಿಂದ ಉಪಾಸನೆಯನ್ನು ಮಾಡ್ತಾರೆ, ಅಂಥವರಿಗೆ ಭಗವಂತ ತನ್ನನ್ನು ತಾನು ತೋರಿಸಿಕೊಳ್ತಾನೆ ಎಂಬುದಾಗಿ ಹೇಳ್ತಾರೆ. ಆದ್ದರಿಂದ ಈ ಅಪರೋಕ್ಷ ಜ್ಞಾನ ಇದು ಹೇಗೆ ಅಂತ ಕೇಳಿದರೆ ಒಂದಷ್ಟು ಶಬ್ದವನ್ನು ಹೇಳಿದ್ದಾರೆ. ಸ್ವೋತ್ತಮರು, ಅವರರು, ಇವರೆಲ್ಲರಲ್ಲಿಯೂ ಕೂಡ ತಾನು ಭಗವಂತನನ್ನು ಕಾಣಬೇಕು ಅಂತ. ಇವರಲ್ಲಿ ಹೇಗೆ ಕಾಣುವಂತಹದ್ದು
ಅಂತ ಕೇಳಿದರೆ ಸ್ಥಾವರ ಸರ್ವಜಂತೂನ ಸಂಸಿದ್ಧೋ ಹಿ ಸ್ವಭಾವತಃ ತಥೋಧಿಕ ಸ್ವೋತ್ತಮೇಶು ತದಾಧಿಕ್ಯಾನುಸಾರತಃ ಕರ್ತವ್ಯೋ ವಸುದೇವಾಂತಂ ಸರ್ವಥಾ ಶುಭಮಿಚ್ಛತ ನಕದಾಯತ್ ತ್ಯಜೇತ್ ಕ್ರಮೇಣೈನ ವಿವರ್ಧಯೇತ್. ಭಗವಂತನನ್ನು ಎಲ್ಲರಲ್ಲಿಯೂ ಸ್ವೋತ್ತಮರಲ್ಲಿ ತನಗಿಂತ ಉತ್ತಮರಲ್ಲಿ ತಾನು ನೋಡುವಂತಹದ್ದಿದ್ದೇ ಇದೆ. ತನಗಿಂತ ಅವರಲ್ಲಿ ತನಗಿಂತ ಕೆಳಗಿನವರಲ್ಲಿ ಅವರಲ್ಲಿಯೂ ಕೂಡ ಭಗವಂತನ ಅಧಿಷ್ಠಾನವನ್ನು ನಾವು ನೋಡಬೇಕು, ಸ್ವೋತ್ತಮರನ್ನು. ಆದರೆ ಹೇಗೆ ಅಂತ ಕೇಳಿದರೆ ನಾವು ಯಾವತ್ತೂ ಹೇಳ್ತೇವಲ್ವ, ತನಗಿಂತ ಉತ್ತಮರಲ್ಲಿ ಮಾಡುವಂತಹದ್ದು ಭಕ್ತಿ, ತನ್ನ ಸಮಾನವಾದಂಥರದ್ದು ಸ್ನೇಹ, ತನಗಿಂತ ಕೆಳಗಿನವರಲ್ಲಿ ಮಾಡುವಂತಹದ್ದು ಪ್ರೀತಿ. ಇದು ಮೂರೂ ಕೂಡ ವ್ಯತ್ಯಾಸ. ಇದನ್ನು ಭಕ್ತಿ, ಸ್ನೇಹ, ಪ್ರೀತಿ ಇದು ಮೂರೂ ಕೂಡ ಸಮಾನವಾಗಿರತಕ್ಕಂತಹ ಅರ್ಥ ಅಂತ ಅನಿಸ್ತದೆ. ಆದರೆ ಇದರಲ್ಲಿ ಸಣ್ಣ 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 ವ್ಯತ್ಯಾಸಗಳು ನಾವು ಹೇಳ್ತೇವೆ. ನಾವು ಉದಾಹರಣೆಗೆ ಲೌಕಿಕವಾಗಿ ನೋಡುವುದಂತಾದರೆ ತಂದೆಯಲ್ಲಿ ತಾಯಿಯಲ್ಲಿ ಮಾಡುವಂತಹದ್ದು ಇದು ಭಕ್ತಿ. ಯಾಕೆ? ನನಗಿಂತ ದೊಡ್ಡವರು ಅಂತ ಹೇಳಿಕೊಂಡು ಅವರನ್ನು ನಮಸ್ಕಾರ ಮಾಡ್ತೇವೆ, ಅವರಿಗೆ ಗೌರವವನ್ನು ಕೊಡ್ತೇವೆ, ಅವರಿಗೆ ಬೇಕಾಗಿರತಕ್ಕಂತಹದ್ದನ್ನು ನಾವು ಮಾಡ್ತೇವೆ. ಇದು ಭಕ್ತಿ. ತನ್ನ ಅಣ್ಣಂದಿರಲ್ಲಿ ಮಾಡುವಂತಹದ್ದೆಲ್ಲವೂ ಭಕ್ತಿ. ತನ್ನ ಸಮಾನವಾದಂತಹ ವಯಸ್ಕರಲ್ಲಿ, ತನ್ನ ಸಮಾನವಾದಂತಹ ಒಂದಷ್ಟು ಗೆಳೆಯರು ಅಂತ ಇದ್ದಾರೆ, ಅವರಲ್ಲಿ ಮಾಡುವಂತಹದ್ದು ಸ್ನೇಹ, ತನ್ನ ಹೆಂಡತಿಯಲ್ಲಿ ಮಾಡುವಂತಹದ್ದು ಪ್ರೀತಿ. ಹೀಗೆ ಒಂದೊಂದು ಕೂಡ ಭಿನ್ನ ಭಿನ್ನವಾದಂತಹದ್ದು. ಅದರಿಂದ ಭಗವಂತನಲ್ಲಿ ಮಾಡುವಾಗ ಅದೊಂದು ಭಕ್ತಿ. ಭಗವಂತ ಯಾಕೆ ಅಂತ ಹೇಳಿದರೆ ಸ್ವ ಉತ್ತಮ, ನನಗಿಂತ ದೊಡ್ಡವರಲ್ಲಿ, ಗುರುಗಳಲ್ಲಿ, ಹಿರಿಯರಲ್ಲಿ ಮಾಡುವಂತಹದ್ದು ಭಕ್ತಿ. ಇನ್ನು ತನಗಿಂತ ತನ್ನ ಸಮಾನವಾದಂತಹರಲ್ಲಿ ಮಾಡುವಂತಹದ್ದು ಅದು ಗೆಳೆತನದ ವಿಷಯದಲ್ಲಿ ಮಾಡುವಂತಹದ್ದು. ತನಗಿಂತ ಕೆಳಗಿನ ವ್ಯವಸ್ಥೆಯಲ್ಲಿ ಮಾಡುವಂತಹದ್ದು. ಈ ಎಲ್ಲವನ್ನು ಕೂಡ ತಾನು ಮಾಡಬೇಕು. ಭಕ್ತಿಯಿಂದ, ಪ್ರೀತಿಯಿಂದ, ವಾತ್ಸಲ್ಯದಿಂದ ಇದೆಲ್ಲವನ್ನು ಮಾಡುವ ಮೂಲಕವಾಗಿ ತಾನು ಭಗವಂತನನ್ನು, ಯಾಕೆ ನಾವು ದೇವರನ್ನು ಸಹಜವಾಗಿ ನಾವು ನೋಡ್ತೇವಲ್ವ, ಒಬ್ಬನನ್ನು ನಮಸ್ಕಾರ ಮಾಡ್ತೇವೆ ಅಂತ ಹೇಳಿದರೆ ನಮಸ್ಕಾರ ಮಾಡುವುದು ಯಾರಿಗೆ ಅಂತ, ಷಷ್ಠಿಯ ದಿವಸ ಸಣ್ಣ ವಟುವನ್ನು ನಮಸ್ಕಾರ ಮಾಡ್ತೇವೆ. ಅಥವಾ ಒಬ್ಬ ಬಾಲಕನನ್ನು ಕಂಡಾಗ ಅವನು ಏನೋ ಒಂದು ಒಳ್ಳೆಯ ತೇಜಸ್ವಿ ಇದೆ ಅಂತಾದರೆ ಅಂತಹ ಬಾಲಕನಿಗೆ ನಾವು ನಮಸ್ಕಾರವನ್ನು ಮಾಡ್ತೇವೆ. ಉಪನಯನವಾದಂತಹ ವಟು ಅವನು ಒಳ್ಳೆಯ ಅಧ್ಯಯನ ಮಾಡ್ತಾ ಮಾಡಿದ್ದಾನೆ ಅಂತಾದರೆ ಅಂಥವನನ್ನು ಕಂಡು ನಮಸ್ಕಾರ ಮಾಡ್ತೇವೆ. ಯಾಕೆ ನಮಸ್ಕಾರ ಮಾಡ್ತೇವೆ ಕೇಳಿದರೆ ಅದೊಂದು ಅಧಿಷ್ಠಾನ. ಭಗವಂತನನ್ನು ಕಾಣುವುದಕ್ಕೆ ಇರುವಂತಹದ್ದು ಒಂದು ಅಧಿಷ್ಠಾನ. ಈ ಅಧಿಷ್ಠಾನದ ಮೂಲಕವಾಗಿ ನಾವು ಅವನ ಒಳಗಿರುವಂತಹ ಪರಮಾತ್ಮನನ್ನು ನೋಡುವಂತಹದ್ದು. ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ನಮ್ಮ ಉತ್ತಮರಲ್ಲಿ, ಅವರಲ್ಲಿ, ಸಹಜವಾದಲ್ಲಿ ಎಲ್ಲರಲ್ಲಿಯೂ ಕೂಡ ತಾನು ವಾತ್ಸಲ್ಯ, ಪ್ರೀತಿ, ಭಕ್ತಿಯನ್ನು ಮಾಡಿ ಭಗವಂತನನ್ನು ಸಂತೋಷಪಡಿಸಬೇಕು. ಇದಕ್ಕೆ ಅನುವ್ಯಾಖ್ಯಾನ, ಆಚಾರ್ಯರ ಅನುವ್ಯಾಖ್ಯಾನದಲ್ಲಿ ನಮಗೆ ಭಾಷ್ಯದಲ್ಲಿ ಬೇಕಾದಷ್ಟು ಪ್ರಮಾಣಗಳು ಇದು ಸಿಗ್ತವೆ. ಸಮೇಶು ಸ್ವಾತ್ಮವಸ್ನೇಹ ಸತ್ಸು ಅನ್ಯತ್ರ ತಥೋದಯ, ಉಳಿದವರಲ್ಲಿ ದಯ, ಕಾರ್ಯೈವ ಅಪರೋಕ್ಷೇಣ ದೃಶ್ಯದೇ ಕ್ಷಿಪ್ರಮೀಶ್ವರ. ಇವೆಲ್ಲವನ್ನೂ ಮಾಡಿದರಿಂದಾಗಿ ಭಗವಂತ ಏನಾಗ್ತಾನೆ, ನಮ್ಮನ್ನು ಅನುಗ್ರಹ ಮಾಡ್ತಾನೆ, ನಮಗೆ ಸಿಗ್ತಾನೆ ಎಂಬುದಾಗಿ ಹೀಗೆ ಭಗವಂತನನ್ನು ಹೇಳ್ತಾರೆ. ತ್ರಿಪಾತ್ಸ ಭಗವಾನ್ ಸರ್ವಪ್ರಾಣಿ ಸಂಸಿತ ನಿರನ್ನೇಶ ವಿದ್ವತ್ಸು. ಇದೆಲ್ಲವೂ ಕೂಡ ಪ್ರಮಾಣಗಳು ನಮಗೆ. ಭಗವಂತ ಎಲ್ಲಿ ಇದ್ದಾನೆ, ಸ್ತ್ರೀಯರಲ್ಲಿ, ಪುರುಷರಲ್ಲಿ, ಎಲ್ಲ ಕಡೆಗಳಲ್ಲೂ ಕೂಡ ತಾನು ಇದ್ದಾನೆ ಎಂಬುದನ್ನು ಹೇಳಿ ಅದಾದ ಮೇಲೆ ಮುಂದೆ ಇನ್ನೊಂದು ವಿಚಾರವನ್ನು ಹೇಳ್ತಾರೆ. ಪ್ರಕರದಂತರ ಚಿಂತಿಸುವುದು ಪ್ರಕೃತಿಯೊಳು ವಿಶ್ವಾದಿ ರೂಪವ ಪ್ರಕಟ ಮಾಡ್ಪೆನು ಯಥಾಮತಿಯೊಳು ಗುರುಕೃಪಾ ಬರದಿ ಮುಕುರ ನಿರ್ಮಿತ ಸದನದೊಳು ಹೊಗೆ ಸ್ವಕೀಯ ರೂಪವ ಕಾಂಬ ತೆರದಲ್ಲಿ ಅಕುಟಿಲಾತ್ಮ ಚಲಾಚಲದಿ ಸರ್ವತ್ರ ತೋರುವನು. ಭಗವಂತ ಎಂಥವನು? ಅಕುಟಿಲಾತ್ಮ. ಭಗವಂತನಲ್ಲಿ ಮೋಸ ಇಲ್ಲ. ಭಗವಂತ ಮೋಸ ಏನಿದ್ರು ಜೀವನ ಧರ್ಮ. ಮೋಸ ಮಾಡಬೇಕು ಅಂತ ಅನಿಸುವುದು ಜೀವನಿಗೆ. ಅದು ಯಾರನ್ನೋ ಕಂಡಾಗ ಪ್ರೀತಿ, ಯಾರನ್ನೋ ಕಂಡಾಗ ದ್ವೇಷ, ಅಥವಾ ಅದರಿಂದ ಹಾಗೆ ಅಥವಾ ಹೀಗೆ. ಇದು ಈ ಧರ್ಮಗಳು ಯಾರದ್ದು ಕೇಳಿದರೆ ಜೀವಾಧಿಷ್ಠಿತವಾಗಿ ಬರುವಂತಹದ್ದು. ಜೀವನಿಗೆ ಇದೆಲ್ಲವೂ ಕೂಡ ಬಾಧಕವಾಗಿ ಅವನು ಒಬ್ಬರನ್ನು ಪ್ರೀತಿಸ್ತಾನೆ, ದ್ವೇಷ ಮಾಡ್ತಾನೆ,
ಮೋಸವನ್ನು ಮಾಡ್ತಾನೆ. ಇದೆಲ್ಲವೂ ಕೂಡ ಜೀವ ಗುಣಧರ್ಮಗಳು. ಆದರೆ ಭಗವಂತ ಎಂಥವನು ಕೇಳಿದ್ರೆ ಯಾವುದೇ ಜೀವ ಗುಣಧರ್ಮಗಳಿಗೆ ತಾನು ಎಟಕದವನು. ಜೀವನ ಗುಣಧರ್ಮಗಳು ಭಗವಂತನಲ್ಲಿ ಯಾವ ಕಾಲಕ್ಕೂ ಕೂಡ ಅದು ಪ್ರತಿಫಲಿಸುವುದಿಲ್ಲ. ಭಗವಂತ ಶುದ್ಧನಾಗಿರುವಂಥವನು. ಅಂತಹ ಭಗವಂತ ಏನಾಗಿದ್ದಾನೆ ಕೇಳಿದ್ರೆ ಪ್ರಕೃತಿ. ನಮ್ಮ ವಿಶ್ವಾದಿಗಳನ್ನು ನಾವು ನೋಡ್ತೇವೆ. ವಿಶ್ವರೂಪ, ತೈಜಸರೂಪ, ಪ್ರಾಜ್ಞರೂಪ, ತುರಿಯ ರೂಪ, ಈ 4 ರೂಪಗಳನ್ನು ಕೂಡ ನಾವು ನೋಡ್ತೇವೆ. ನಮಗೆ ದೇವರ ಸ್ವರೂಪವನ್ನು ಕಾಣುವಾಗ ನಾವು ಹೇಗೆ ಕಾಣಬೇಕು? ನಮಗೆ ದೇವರು ಕೇವಲ ಪ್ರತಿಮೆ ಅಂತ ನೋಡ್ತೇವೆ. ಆದರೆ ಪ್ರತಿಮೆಯ ಅಧಿಷ್ಠಾನದಲ್ಲಿ ನಾವು ಯಾವತ್ತೂ ಕೂಡ ದೇವತಾ ಚಿಂತನೆ ನಡೆಸುವಂತಹದ್ದು ಹೇಗೆ? ದೇವತಾ ಚಿಂತನೆ ನಡೆಸಲಿಕ್ಕೆ ಬೇರೆ ಬೇರೆ ಮಾಧ್ಯಮಗಳಿದೆ. ಶಿಲಾ, ದಾರು ಅಥವಾ ಲೋಹ ಇತ್ಯಾದಿಗಳು, ಬೇರೆ ಬೇರೆ ಕಲ್ಲು ಇತ್ಯಾದಿಗಳೆಲ್ಲ ಇದೆ. ಅದರಲ್ಲಿ ಭಗವಂತನನ್ನು ನಾವು ಚಿಂತನೆ ಮಾಡ್ತೇವೆ. ಅದೇ ರೀತಿಯಾಗಿ ನಾವು ಈ ದೇಹದಲ್ಲಿ ಭಗವಂತನನ್ನು ಚಿಂತನೆ ನಡೆಸಬೇಕು. ಜಾಗೃತಾವಸ್ಥಾ ನಿಯಾಮಕ ನಮಗೆ ಯಾವಾಗ ಇದು ಗೊತ್ತಾಗುವುದು ಕೇಳಿದ್ರೆ ಮಲಗಿದ್ದವನು ಬೆಳಗ್ಗೆ ಏಳಬಾರ್ದು, ಆವಾಗ ಗೊತ್ತಾಗುತ್ತೆ. ರಾತ್ರಿ ಮಲಗಿದ್ದಾನೆ, ರಾತ್ರಿ ಮಲಗಿರತಕ್ಕಂತಹ ವ್ಯಕ್ತಿ ಬೆಳಗ್ಗೆ ಏಳಲಿಲ್ಲ ಅಂತ ಅಂದರೆ ಹಾಗಿದ್ರೆ ಇಷ್ಟರ ತನಕ ಯಾವುದೋ ಒಂದು ಜೀವ ಇತ್ತು, ಅಲ್ಲಿ ಯಾವುದೋ ಒಂದು ಕಾರ್ಯ ಮಾಡ್ತಾ ಇತ್ತು ಅಂತ ಗೊತ್ತಾಗಿದೆ. ಅಂದರೆ ಜಾಗೃತ ಅವಸ್ಥಾ ನಿಯಾಮಕವಾಗಿರುವಂತಹ ರೂಪ ಇತ್ತು. ಜಾಗೃತ ನಾವು ಎಚ್ಚರಿಕೆಯಲ್ಲಿದ್ವಿ. ಎಚ್ಚರಿಕೆಯಲ್ಲಿದ್ದಾಗ ನಾವೊಂದು ನಮ್ಮನ್ನು ಒಂದು ಕಂಟ್ರೋಲ್ ಮಾಡ್ತಾ ಇತ್ತು. ಅದರಲ್ಲಿ ವಿಶ್ವ, ಆನಂತರ ಮಲಗಿಕೊಳ್ತೇವೆ, ತೈಜಸರೂಪ, ಗಾಢವಾಗಿರತಕ್ಕಂತಹ ನಿದ್ರೆಗೆ ಹೋಗ್ತೇವೆ, ಪ್ರಾಜ್ಞರೂಪ, ಉತ್ತಮ ಇನ್ನೂ ಗಾಢ ಮೂರ್ಛಾವಸ್ಥೆಗೆ ಹೋಗ್ತೇವೆ, ತುರಿಯ ರೂಪ, ಅದು ಮೋಕ್ಷ. ಅಲ್ಲಿ ಮೋಕ್ಷವನ್ನೇ ತೋರಿಸುವಂತಹದ್ದು. ಅಂತೂ ಈ ರೂಪಗಳನ್ನು ನಾವು ನೋಡ್ತೇವೆ. ಈ ವಿಶ್ವ, ತೈಜಸ, ಪ್ರಾಜ್ಞಾ, ತುರೀಯ ರೂಪಗಳು ಏನಿದೆ ಇದನ್ನು ಇನ್ನೊಂದು ರೀತಿಯಲ್ಲಿ ನಮಗೆ ತೋರಿಸ್ತಾರೆ. ವಿಶ್ವ, ತೈಜಸ, ಪ್ರಾಜ್ಞ, ತುರೀಯ ರೂಪಗಳನ್ನು ಯಾವ ರೀತಿಯಾಗಿ ನಾವು ಚಿಂತನೆ ಮಾಡಬೇಕು ಅಂತ ಕೇಳಿದ್ರೆ ಅದನ್ನು ಹೇಳುತ್ತಾರೆ. ಒಳ್ಳೆಯ ದೃಷ್ಟಾಂತ. ಪ್ರಕೃತಿಯಲ್ಲಿ ಈ ರೂಪಗಳಿದೆ. ಪ್ರಕೃತಿಯಲ್ಲಿರುವಂತಹ ಈ ರೂಪಗಳು ಹೇಗೆ, ನಾವು ನೋಡುವಂತಹದ್ದು ಹೇಗೆ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ ವಿಶ್ವಾದಿ ರೂಪವ ಪ್ರಕಟ ಮಾಡಬೇಕು. ಯಥಾಮತಿಯಾಗಿ ನಾವು ನೋಡ್ತೇವೆ. ಯಥಾಮತಿಯಾಗಿ ನಾನು ಈ ರೂಪಗಳನ್ನು ಹೇಳ್ತೇನೆ ಅಂತ ಹೇಳಿದಾಗ ಯಾರಿಂದ? ಗುರು ಕೃಪಾವಲದಿ. ನಾನು ಹೇಳುವಂತಹದ್ದಲ್ಲ, ಇದು ಅಹಂಕಾರ ಖಂಡನೆ. ನಾವಾದರೂ ಕೂಡ ಏನು ಮಾಡ್ತೇವೆ? ಏನನ್ನಾದರೂ ಹೇಳಿದೆವು ಅಂತ ಹೇಳಿದ್ರೆ ನಾನು ಹೇಳಿದೆ ಅಂತ. ಆದರೆ ದಾಸರುಗಳು ಅವರ ಸ್ವಭಾವ ಏನು ಅಂತ ಕೇಳಿದ್ರೆ ಸ್ವಾಹಂಕಾರ ಖಂಡನೆ. ತಮ್ಮನ್ನು ಎಲ್ಲಿಯೂ ಕೂಡ ನಾನು ಎಂಬಂತಹ ಒಂದು ಅಹಂಕಾರದ ಮಾತುಗಳನ್ನು ಎಲ್ಲಿಯೂ ಕೂಡ ಅವರು ಆಡೋದಿಲ್ಲ. ಅವರ ಸ್ವಭಾವ, ಅವರ ಸ್ಥಿತಿ ಹೇಗಿರ್ತದೆ ಕೇಳಿದ್ರೆ ತಾನು ಯಾವತ್ತೂ ಚಿಕ್ಕವನು ಎಂಬುದಾಗಿ ಅವರು ಮನಸ್ಥಿತಿಯಲ್ಲಿ ಹೊಂದಿದವರಾಗಿರುವಂತಹದ್ದು. ಆದ್ದರಿಂದ ವಿಶ್ವಾದಿ ರೂಪವ ಯಥಾಮತಿಯವರು, ನನ್ನ ಯಥಾಮತಿಗೆ ಅನುಸಾರಾಗಿ ನಾನು ಹೇಳುತ್ತೇನೆ. ಏನಾಗಿದ್ದಾನೆ? ಪೂರ ನಿರ್ಮಿತ. ಇದು ಏನಾಗಿದೆ ಕೇಳಿದರೆ ಒಂದು ಕನ್ನಡಿ. ಆ ಕನ್ನಡಿ ಒಂದು ದೊಡ್ಡ ಪ್ರದೇಶ, ಅದರಲ್ಲಿ ಸುತ್ತಲೂ ಕೂಡ ಕನ್ನಡಿಯನ್ನು ಹಾಕಿದ್ದಾರೆ. ಕನ್ನಡಿಯನ್ನು ಹಾಕಿದಾಗ ಏನಾಗಿದೆ ಕೇಳಿದ್ರೆ ಈ ಕನ್ನಡಿ ಎಲ್ಲ ದಿಕ್ಕಿನಲ್ಲಿರುವಂತಹ ಕನ್ನಡಿಗಳಲ್ಲಿ ತನ್ನ ಪ್ರತಿಬಿಂಬ ಅದು ಪ್ರತಿಫಲಿಸ್ತದೆ. ಬೇರೆ ಬೇರೆ ರೀತಿಯಾಗಿ ಪ್ರತಿಫಲಿಸ್ತದೆ. ಒಂದು ಪೂರ್ವ, ಒಂದು ಪಶ್ಚಿಮ, ಒಂದು ಉತ್ತರ, ಒಂದು ದಕ್ಷಿಣ, ಹೀಗೆ ಬೇರೆ ಬೇರೆ ರೀತಿಯಾಗಿ ಪ್ರತಿಫಲಿಸ್ತಾ ಇರ್ತದೆ. ಸುತ್ತಲೂ ಕೂಡ ಕನ್ನಡಿ ಇದೆ. ಸುತ್ತಲೂ ಕೂಡ ಕನ್ನಡಿ ಇದ್ದಾಗ ತಾನು ಆ ದೇಶವನ್ನು, ಆ ಪ್ರದೇಶವನ್ನು ಪ್ರವೇಶ ಮಾಡಿದಾಗ ಆ ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬ, ತನ್ನ ಬಿಂಬ ಅಲ್ಲ ಪ್ರತಿಬಿಂಬಗಳು ಅದರಲ್ಲಿ ಬೇರೆ ಬೇರೆ ರೀತಿಯಾಗಿ ಕಾಣುತ್ತೆ. ಅದನ್ನು ಹೇಳ್ತಾರೆ ಪುರ ನಿರ್ಮಿತ ಸದನದಳು. ಒಂದು ಕನ್ನಡಿಯಿಂದ ನಿರ್ಮಿತವಾದಂತಹ ಒಂದು ಸದನದಲ್ಲಿ, ಮನೆಯಲ್ಲಿ ಪ್ರವೇಶ ಮಾಡಿದಾಗ ಸ್ವಕೀಯ ರೂಪ, ತನ್ನದ್ದಾದಂತಹ ರೂಪ
ಅದು ಏನು ಹೇಗೆ ಕಾಣುತ್ತೆ? ಕಾಂಬ ತೆರದಲ್ಲಿ ಅದು ಹೇಗೆ ಕಾಣುತ್ತೋ ಅದೇ ರೀತಿಯಲ್ಲಿ ಅಕುಟಿಲಾತ್ಮ ಭಗವಂತ ಅಕುಟಿಲಾತ್ಮ. ಅವನಲ್ಲಿ ಯಾವುದೇ ರೀತಿಯಾದಂತಹ ಕುಟಿಲತೆ ಇಲ್ಲ. ಅವನಲ್ಲಿ ಯಾವ ಕಾಲಕ್ಕೂ ಕೂಡ ಈ ದೋಷಗಳು ಕಾಣಲಿಕ್ಕೆ ಸಿಗೋದಿಲ್ಲ. ಅಕುಟಿಲಾತ್ಮ ಇದು ಹೇಗೆ ಕಂಡದ್ದು? ಅಲ್ಲಿ ತನ್ನ ಸ್ವರೂಪವನ್ನು ತಾನು ಕಂಡ. ಒಳಗಿನ ಪ್ರವೇಶ ಮಾಡಿದಾಗ ಒಳಗಿನಿಂದಾಗಿ ತಾನು ಬೇರೆ 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 ರೂಪದಿಂದಾಗಿ ಅಲ್ಲಿ ಕಂಡ. ಆದರೆ ಕಂಡದ್ದು ಏನು ಕೇಳಿದರೆ ಆ ಪ್ರತಿಬಿಂಬಗಳನ್ನೇ ತಾನು ಕಂಡದ್ದು. ಆ ಪ್ರತಿಬಿಂಬವನ್ನು ಕಂಡಿರುವಂತಹ ಭಗವಂತ ಹೇಳ್ತಾನೆ, ಬಗೆ ಬಗೆಯಾಗಿ ಕಾಣ್ತಾನಲ್ವ. ಅದೇ ರೀತಿಯಾಗಿ ಭಗವಂತ ಏನು ಮಾಡ್ತಾನೆ ಕೇಳಿದ್ರೆ ಜಡ ಚೇತನ ಸರ್ವತ್ರ ಪದಾರ್ಥಗಳಲ್ಲಿ ಈ ಪದಾರ್ಥಗಳು ಅಂತಲ್ಲ, ಎಲ್ಲ ಪದಾರ್ಥಗಳಲ್ಲಿಯೂ ಕೂಡ ಭಗವಂತ ಕಾಣ್ತಾನೆ ಅಂತ ಹೇಳ್ತಾರೆ. ಹಾಗಿದ್ರೆ ಇದು ಭಗವಂತನದ್ದು ಅಧಿಷ್ಠಾನ. ಭಗವಂತ ನಮಗೆ ಈ ಕೊಟ್ಟಿರುವಂತಹ ದೇಹ, ಅದರಲ್ಲಿ ನಾವು ಭಗವಂತನನ್ನು ಕಾಣುವಂತಹ ಪ್ರಯತ್ನವನ್ನು ಮಾಡಬೇಕು. ಭಗವಂತನನ್ನು ಕಾಣುವಂತಹ ಬಗೆ ಹೇಗೆ ಕೇಳಿದ್ರೆ ಅದಕ್ಕೆ ಒಂದಷ್ಟು ಅಧಿಷ್ಠಾನಗಳು ಬೇಕು ನಮಗೆ. ಭಗವಂತ ಎಲ್ಲ ಕಡೆಗಳಲ್ಲೂ ಕೂಡ ಇದ್ದಾನೆ. ಎಲ್ಲಿ ಸರ್ವತ್ರ ಕೆಲ ಸಚ್ಛಕ್ತಿ. ವಿಷ್ಣುತತ್ವ ನಿರ್ಣಯದಲ್ಲಿ ಬಹಳ ಒಂದು ಒಳ್ಳೆಯ ಶಬ್ದದಿಂದಾಗಿ ಆಚಾರ್ಯ ಮಧ್ವರು ಚಿಚ್ಚೇತ್ಯಯಂತ ಇಷ್ಟಾನೋರಮಾಪತಿ ಅಂತ ಅವನನ್ನು ಕರೀತಾರೆ. ಚಿಚ್ಚೇತ್ಯಯಂತ ಇಷ್ಟೋನೋರಮಾಪತಿ ಸಕಲ ಚೈತ್ಯಯಂತ ಇಷ್ಟ ನವರಮಾಪತಿ ಅಂತ ತತ್ವನಿರ್ಣಯದ ಆರಂಭದ ಮಾತು. ಆಚಾರ್ಯ ಮಧ್ವರು ಆ ತತ್ವಗಳನ್ನು ನಿರ್ಣಯ ಮಾಡ್ತಾರೆ. ಸಿದ್ಧಾಂತದ ಪ್ರಕಾರ ಏನು ತತ್ವಗಳು ಯಾವುದೆಲ್ಲ ಇದೆ ಅಂತ ಹೇಳಿಕೊಂಡು ಅದನ್ನು ನಿರ್ಣಯ ಮಾಡುವಾಗ ಅದರಲ್ಲಿ ಒಂದು ಶಬ್ದವನ್ನು ಹಾಕಿದ್ದಾರೆ. ಆರಂಭದಲ್ಲಿ ಚಿತ್ ಚೈತ್ಯ ಯಂತ ಚಿಚ್ಚೇತ್ಯಯಂತ ಅಂತ ಒಂದು ಶಬ್ದವನ್ನು ಹಾಕಿದ್ದಾರೆ. ಚಿತ್ ಶಬ್ದಗಳು, ಚಿತ್ ಶಬ್ದದಿಂದಾಗಿ ಚೈತನ್ಯವುಳ್ಳಂತಹ ಪದಾರ್ಥಗಳು. ಚೈತನ್ಯವುಳ್ಳಂತಹ ಪದಾರ್ಥಗಳು ಭಗವದಧೀನ ಅಂತ ಹೇಳಬೇಕು ಅಂತಿಲ್ಲ. ಯಾಕೆ? ಸಹಜ ಗೊತ್ತಾಗ್ತದೆ. ಜೀವ ಭಗವದಧೀನ, ಉಳಿದಂತಹದ್ದೆಲ್ಲವೂ ಕೂಡ ಭಗವದಧೀನ. ಆದರೂ ಕೂಡ ನಮಗೊಂದು ಭ್ರಮೆ, ನಾನು ಯಾರ ಅಧೀನವಾಗಿಯೂ ಇಲ್ಲ ಅಂತ. ನಾವು ಏನಿದ್ರೂ ಕೂಡ ತದಧೀನಸ್ತಮಸಿ, ನೀನು ಅದರ ಅಧೀನವಾಗಿದ್ದಿ ಎಂಬುದನ್ನೇ ಹೇಳುವಂತಹದ್ದು. ಅದೇ ರೀತಿಯಾಗಿ ಚೇತ್ಯ ಶಬ್ದದಿಂದಾಗಿ ಉಳಿದಂತಹ ಎಲ್ಲ ಏನು ಜಡ ಪದಾರ್ಥಗಳಿದೆ, ಆ ಜಡ ಪದಾರ್ಥಗಳನ್ನು ನಿಯಂತ್ರಣೆ ಮಾಡುವವನು. ಜಡ ಪದಾರ್ಥಗಳಿಗೂ ಕೂಡ ಭಗವಂತ ಏನಾಗಿದ್ದಾನೆ? ನಿಯಮನೆಯನ್ನು ಮಾಡ್ತಾನೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಇಂತಹ ಭಗವಂತ ಏನಾಗಿದ್ದಾನೆ? ಚರಾಚರದಿ ಸರ್ವತ್ರ ತೋರುವನು. ಇಡೀ ಜಗತ್ತಿನಲ್ಲಿ ಚರಾಚರ ವಸ್ತುಗಳಲ್ಲಿ ಭಗವಂತ ನಮಗೆ ಕಾಣುತ್ತಾನೆ. ಹಾಗಿದ್ರೆ ಏನರ್ಥ ಆಯಿತು ಕೇಳಿದ್ರೆ ಚರಾಚರ ವಸ್ತುಗಳು ಕೂಡ ಅಧೀನ, ಅವನ ಅಧೀನವಾಗಿ ಅವನಲ್ಲಿ ನಾವು ನೋಡುವಂತಹದ್ದು. ಪದಾರ್ಥಗಳು ಎಲ್ಲದರಲ್ಲಿಯೂ ಕೂಡ ಅವನಿದ್ದಾನೆ. ಆದರೆ ಅವನ ಇರುವಿಕೆಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇರುವು ದೊಡ್ಡದಲ್ಲ, ಇರವಿನ ಅರಿವು ದೊಡ್ಡದು ಅಂತ ಹೇಳ್ತಾರೆ. ಇದ್ದಾನೆ, ಇರುವಿಕೆ ಭಗವಂತ ಇದ್ದಾನೆ. ಆದರೆ ಇದ್ದಾನೆ ಎಂಬಂತಹ ಜ್ಞಾನ ಇದು ತಿಳ್ಕೊಳ್ಬೇಕು. ಇಲ್ಲದಿದ್ದರೆ ನಮಗೆ ಪ್ರತಿಮೆಯಲ್ಲೂ ಕೂಡ ಭಗವಂತ ಕಾಣುವುದಿಲ್ಲ. ಯಾಕೆ? ಅದೊಂದು ಯಾವುದೋ ಲೋಹದ ಪ್ರತಿಮೆ, ಯಾವುದೋ ಕಲ್ಲಿನ ಪ್ರತಿಮೆ, ಯಾವುದೋ ಒಂದು ದಾರುವಿನ ಪ್ರತಿಮೆ, ಯಾವುದೋ ಒಂದು ಪ್ರತಿಮೆ ಆಗಿಬಿಡ್ತದೆ. ಆದರೆ ಅಪ್ರತೀಕೇನ ಹಿ ಸಹ ಅಂತ ಹೇಳಿದಾಗ ಪ್ರತೀಕಸ್ಥನಾದಂತಹ ದೇವರನ್ನು ಕಾಣಬೇಕಲ್ವ. ಪ್ರತೀಕಸ್ಥನಾದಂತಹ ದೇವರ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳಬೇಕಲ್ವ. ಅದನ್ನು ತಿಳ್ಕೊಳ್ಳುವಂತಹದ್ದೇ ಇಷ್ಟೆಲ್ಲ ನಮ್ಮದು ಸಾಧನೆ. ಆದ್ದರಿಂದ ಅಂತಹ ಭಗವಂತನ ಆ ಇರುವಿಕೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ಅವನು ಇದ್ದಾನೆ ಎಂಬುದನ್ನು ಚಿಂತನೆ ಮಾಡಿಕೊಂಡು ಅದರ ಉಪಾಸನೆಯನ್ನು ನಡೆಸಬೇಕು ಅಂತ ಹೇಳಿ, ಅದಾದ ಮೇಲೆ ಮುಂದೆ ಇನ್ನೊಂದು ವಿಚಾರವನ್ನು ಹೇಳುತ್ತಾರೆ. ಪರಿಚ್ಛೇದತ್ರಯ ಪ್ರಕೃತಿಯೊಳಗಿರುತಿಹನು ವಿಶ್ವಾದಿ ರೂಪವ ಧರಿಸಿ ಆತ್ಮಾದಿ ತ್ರಿರೂಪವ ಈಶನತ್ರಯದಿ ಸುರುಚಿ ಜ್ಞಾನಾತ್ಮಸ್ವರೂಪದಿ ತುರ್ಯನಾಮಕ ವಾಸುದೇವನ ಸ್ಮರಿಸು ಮುಕ್ತಿ ಸುಖಪ್ರದಾಯಕ ನೀ ಈತನ ಅಹುದೆಂದು.
ಸ್ವಲ್ಪ ವೇದಾಂತದ ವಿಚಾರವನ್ನು ಹೇಳ್ತಾರೆ. ಸತ್ವ, ರಜಸ್ಸು, ತಮಸ್ಸು ಇದು ನಾವು ಯಾವತ್ತೂ ಕೂಡ ನೋಡುವಂತಹದ್ದು. ಸತ್ವ, ರಜಸ್ಸು, ತಮಸ್ಸು ಇತ್ಯಾದಿ ಗುಣಗಳಲ್ಲಿ ಅವನಿದ್ದಾನೆ, ಇದನ್ನು ನಾವು ಹೇಳ್ತೇವೆ. ಯಾಕೆ? ಅವನಿಗೆ ಸತ್ವಾದಿಗಳ ಸಂಬಂಧ ಇಲ್ಲ, ಸತ್ವಾದಿಗಳಿಗಿಂತ ಅತ್ಯಂತ ಭಿನ್ನ. ಯಾಕೆ? ಸತ್ವಗುಣ, ರಜೋಗುಣ, ತಮೋಗುಣಗಳು ಉಂಟು ಅಂತ ಅಂದರೆ ಅದು ಗುಣಗಳು ನಮ್ಮನ್ನು ಬಾಧಿಸುವಂತಹದ್ದು. ಈ ಗುಣಗಳಿಂದಾಗಿ ಬದ್ಧರಾದವರು ನಾವು. ಅವನು ಎಂಥವನು ಕೇಳಿದರೆ ಅವನು ಗುಣಗಳಿಂದ ತ್ರೈಗುಣ್ಯ ವರ್ಜಿತಂ ಎಂದು ನಾವು ಅವನನ್ನು ಹೇಳುವಂತಹದ್ದು. ತ್ರೈಗುಣ್ಯ ವರ್ಜಿತಂ, ತ್ರಿಗುಣದಿಂದ ರಹಿತನು, ತ್ರೈಗುಣ್ಯ ವರ್ಜಿತನಾದಂಥವನು. ಹೇಳ್ತಾರೆ ಪರಿಚ್ಛಿರತ್ರಯ, ಸತ್ವರಜಸ್ತಮೋಗಳಲ್ಲಿ ತಾನು ಹೇಗಿದ್ದಾನೆ ಕೇಳಿದ್ರೆ ಅದರಲ್ಲಿ ಪ್ರಕೃತಿಯಲ್ಲಿ ವಿಶ್ವಾದಿ ರೂಪಗಳಿಂದ ಇದ್ದಾನೆ, ಆತ್ಮಾದಿ ರೂಪಗಳಿಂದ ಇದ್ದಾನೆ. ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಈ 4 ರೂಪಗಳು. ಅದರಲ್ಲಿ ವಿಶ್ವ, ತೈಜಸ, ಪ್ರಾಜ್ಞಾ, ತುರೀಯ ಈ 4 ರೂಪಗಳು. ಇನ್ನು ಈ ಎಲ್ಲದರಲ್ಲಿಯೂ ಕೂಡ ಏನು ಮಾಡ್ತಾನೆ? ಆತ್ಮಾದಿ ತ್ರಿರೋಭವ ಈಶಣತ್ರಯಲ್ಲಿ ತಾನು ಈಶ ಸಾಮರ್ಥ್ಯ ಏನು ಮಾಡುವಂಥವನು ಅದನ್ನು ನಿಯಮನೆ ಮಾಡುವನು. ಈಶಯತಿ ಅವನನ್ನು ಅಂಥವನು ಏನಾಗಿದ್ದಾನೆ ಹೇಳಿದ್ರೆ ತುರಿಯ ನಾಮಕನಾಗಿ ವಾಸುದೇವ ಇದ್ದುಕೊಂಡು ಮುಕ್ತಿ ಸುಖಪ್ರದಾಯಕ. ಆ ರೂಪ ಅದು ಏನನ್ನು ಕೊಡುವಂತಹದ್ದು ಅಂದರೆ ಅದು ಮುಕ್ತಿಯನ್ನು ಕೊಡುವಂತಹದ್ದು. ಅಂತಹ ಮುಕ್ತಿಯನ್ನು ಕೊಡುವಂತಹ ಭಗವಂತನನ್ನು ನಾವು ಉಪಾಸನೆ ಮಾಡಬೇಕು. ಇದು ಯಾವುದಕ್ಕೆ ಅಂತ ಕೇಳಿದರೆ ನಾವು ಅನುಭವಿಸುವಂತಹದ್ದು, ಪ್ರಸಿದ್ಧವಾಗಿ ನಾವೀಗ ಅನುಭವಿಸುವಂತಹದ್ದು. ಜೀವನ ಅನುಭವಕ್ಕೆ ಬರುವಂತಹದ್ದು ಯಾವುದೆಲ್ಲ ಅಂತ ಕೇಳಿದರೆ ಒಂದು ಸತ್ವರಜಸ್ತಮಸ್ಸುಗಳು, ಇನ್ನು ದಾರೈಷಣ, ಪುತ್ರೈಷಣ, ವಿತ್ತೈಷಣ ಈ 3 ಈಶಣತ್ರಯಗಳು ಅಂತ ಹೇಳಿದ್ರೆ ಈ 3 ಇದೆ. ಯಾವುದೇ ಒಂದು ದಾರೈಷಣ ಹೆಂಡತಿ ಎಂಬಂತಹ ಒಂದು ಪದರ, ಇನ್ನೊಂದು ಪುತ್ರೈಷಣ ಪುತ್ರ ಎಂಬಂತಹ ಒಂದು ಮಧ್ಯದಲ್ಲಿ ಪರಿಚ್ಛೇದ. ಅದಾದ ಮೇಲೆ ವಿತ್ತೈಷಣ, ಈ ವಿತ್ತೈಷಣ ವಿತ್ತಾದಿಗಳ ಮೋಹ ಇದೆಲ್ಲದರಿಂದಾಗಿ ಕೂಡ ಬಾಧಿಸಿ ಈ ಬಾಧಕಕ್ಕೆ ಕಾರಣವಾದದ್ದು ಯಾವುದಾಯಿತು ಪುನಃ ಹಿಂದೆನದ್ದು ನೋಡಿಕೊಳ್ಳಬೇಕು. ಯಾವುದು? ಸತ್ವ, ರಜಸ್ಸು, ತಮಸ್ಸು. ಈ ಸತ್ವರಜಸ್ ತಮಸ್ಸುಗಳಿಂದ ಪುತ್ರೈಷಣ, ವಿತ್ತೈಷಣ, ದಾರೈಷಣ ಅಂತ ಹೇಳಿಕೊಂಡು 3 ಬಂತು. ಇದರಿಂದಾಗಿ ನಾವು ಇದನ್ನು ಬಿಡುಗಡೆಗೊಳಿಸಬೇಕು. ಇದೆಲ್ಲವೂ ಕೂಡ ಬಂಧಕದಿಂದ ಬಿಡುಗಡೆ ಬೇಕು. ಬಂಧಕವನ್ನು ಹೇಳಿದ್ರು, ಬಂಧಕಕ್ಕೆ ಬಿಡುಗಡೆ ಬೇಕಲ್ವ. ಇದು ಕಟ್ಟಿ ಹಾಕಿದ್ದು ಬಂತು. ಕಟ್ಟಿ ಹಾಕಿದ್ರಿಂದ ಕಟ್ಟಿ ಹಾಕಿದವನು ಯಾರು ಕೇಳಿದ್ರೆ ಅವನೇ ತಾನೆ. ಬಂಧಕೋ ಭವಭಾಷಾಚ್ಚ ಮೋಚಕ ಅಂತ. ಈ ಕಟ್ಟುವಿಕೆಯಿಂದ ನಮ್ಮನ್ನು ಹೊರಗಡೆ ಬರಬೇಕಲ್ವ. ಈ ಕಟ್ಟುವಿಕೆಯಿಂದ ಹೊರಗೆ ಬರಲಿಕ್ಕಿರುವಂತಹ ರೂಪದ ಚಿಂತನೆ ಇದು ವಿಶ್ವಾದಿಗಳು. ತುಂಬ ಗಾಢವಾದಂತಹ ಚಿಂತನೆ. ಯಾವುದು? ನಮಗೆ ವಿಶ್ವ, ತೈಜಸ, ಪ್ರಾಜ್ಞಾ, ತುರೀಯ, ಎಚ್ಚರಾವಸ್ಥೆ, ಜಾಗೃತಾವಸ್ಥೆ, ಅದೇ ರೀತಿಯಾಗಿ ಜಾಗೃತ, ಸ್ವಪ್ನ, ಸುಷುಪ್ತಿ ಈ 3 ಮೂರ್ಛ, ಕೊನೆಯದ್ದು ಮೂರ್ಛಾವಸ್ಥೆ. ಎಲ್ಲ ಅವಸ್ಥಾ ನಿಯಾಮಕನಾಗಿ ಅವನು ಅಲ್ಲಿರ್ತಾನೆ. ಆ ಅವಸ್ಥಾ ನಿಯಾಮಕನಾಗಿರುವಂತಹ ಭಗವಂತನನ್ನು ನಾವು ಉಪಾಸನೆ ಮಾಡಬೇಕು. ಉಪಾಸನೆ ಮಾಡಿದ್ರಿಂದಾಗಿ ಏನಾಗ್ತದೆ ಕೇಳಿದ್ರೆ ಸತ್ವರಜಸ್ತಮೋಗಳ ಬಂಧ ಹೋಗ್ತದೆ. ಸತ್ವರಜಸ್ತಮೋಗಳ ಬಂಧ ಹೋಯಿತು ಅಂತ ಅಂದರೆ ಈ ಪುತ್ರೈಷಣ, ವಿತ್ತೈಷಣ, ದಾರೈಷಣ ಅಂತ ಏನು ಈಷಣ ತ್ರಯಗಳಿದೆ, ಈ ಈಷಣ ತ್ರಯಗಳಿಂದ ಅವನು ಬಿಡುಗಡೆ ಆಗ್ತಾನೆ. ಹಾಗಿದ್ರೆ ಬಿಡುಗಡೆ ನಮ್ಮದು ಮುಖ್ಯ. ನಮ್ಮದು ಯಾವತ್ತೂ ಕೂಡ ನಮ್ಮ ಅಟೆನ್ಷನ್ ಎಲ್ಲಿರಬೇಕು, ನಮ್ಮ ಗುರಿ ಯಾವುದಿರಬೇಕು ಕೇಳಿದ್ರೆ ಮತ್ತೆ ಪುನಃ ಈ ಕಡೆಗೆ ಇದೇ ಕಡೆಗೆ ಬರುವಂತಹದ್ರಲ್ಲಿ ನಮ್ಮ ಗುರಿ ಇರಬಾರ್ದು. ಹಾಗಿದ್ರೆ ಈ ಗುರಿಯಿಂದ ಇದರಿಂದ ಬಿಡುಗಡೆ, ಇದರಿಂದ ಹೇಗೆ ತಾನು ಹೊರಗೆ ಬರಬೇಕು ಆ ವ್ಯವಸ್ಥೆಯಲ್ಲಿ ತಾನು ಚಿಂತನೆ ಮಾಡುವ ಮೂಲಕವಾಗಿ ಭಗವಂತನನ್ನು ಉಪಾಸನೆ ಮಾಡಬೇಕು ಅಂತ ಹೇಳಿಕೊಂಡು ಹೇಳ್ತಾರೆ. ಅಂತಹ ಉಪಾಸನೆಗೆ ಫಲ ಬೇಕಲ್ವ.
ನಾವು ಸುಮ್ಮನೆ ದೇವರನ್ನು ಕೇಳೋದಿಲ್ಲ. ಯಾಕೆ ಅಂತ ಕೇಳಿದ್ರೆ ನಮಗೇನಾದರೂ ಕೊಟ್ಟರೆ ಮಾತ್ರ ನಾವು ದೇವರನ್ನು, ನಾವು ಅವರನ್ನು ಹೊತ್ತಲ್ಲ, ದೇವರನ್ನು ಹೊತ್ತಲ್ಲ, ನಾವು ಯಾರನ್ನೇ ಆಗಲಿ ನಾವು ನಂಬುವುದು ಯಾವಾಗ ಕೇಳಿದ್ರೆ ನನಗೇನಾದರೂ ಉಪಯೋಗ ಉಂಟಾ ನೋಡ್ತೇವೆ. ನನ್ನದು ಏನಾದರೂ ಕೆಲಸ ಬೀಳ್ತದೆ, ನನ್ನ ಬೇಡ ಬೀಳ್ತದೆ ಅಂತ ಆದರೆ ಮಾತ್ರ ನಾನು ಇನ್ನೊಬ್ಬರನ್ನು ಏನು ಮಾಡ್ತೇನೆ, ಅವನಿಗೆ ಬೇಕಾಗಿರುವಂತಹ ರೀತಿಯಲ್ಲಿರ್ತೇನೆ. ನನ್ನ ವ್ಯವಸ್ಥೆಗೆ ಅವರು ಅನುಕೂಲ ಇತ್ತು ಅಂತಾದರೆ, ಅಲ್ಲಿ ನನಗೆ ಏನಾದರೂ ಕೂಡ ಉಪಯೋಗ ಉಂಟು ಅಂತಾದರೆ ನಾನು ಅಲ್ಲಿ ವ್ಯವಸ್ಥಿತವಾಗಿ ಏನೋ ಬೇಕಾಗಿರತಕ್ಕಂಥದ್ದು ಚಿಂತನೆ ಮಾಡ್ತೇನೆ. ಆದರೆ ಇದೇ ಮನಸ್ಸಿಗೆ ನಮ್ಮದು ಹೇಗೆ ಕೇಳಿದರೆ ದೇವರಲ್ಲಿಯೂ ಕೂಡ ನಮ್ಮದು ಇದೇ ಸಿಗುತ್ತೆ. ನಾವು ದೇವರ ವ್ಯವಸ್ಥೆಯಲ್ಲಿ, ದೇವರ ವಿಷಯದಲ್ಲಿಯೂ ಕೂಡ ನಾವು ಹೇಗೆ ಚಿಂತನೆ ಮಾಡೋದು ಕೇಳಿದರೆ, ದೇವರೇ ನನಗೇನಾದರೂ ಕೊಟ್ಟರೆ ನಾನು ನಿನಗೆ ಪೂಜೆ ಮಾಡ್ತೇನೆ. ಒಂದು 10 ರೂಪಾಯಿಯ ಏನು ಅರ್ಚನೆ ಅಥವಾ ಇನ್ನಿತರ ಯಾವುದೋ ಒಂದು ಮಾಡ್ತೇನೆ ಅಂತ ಹೇಳಿದ್ರೆ, ಕುಂಕುಮಾರ್ಚನೆ ಮಾಡ್ತೇನೆ ಅಂತ ಹೇಳಿದ್ರೆ ನನಗೆ ದೇವರು ದೊಡ್ಡ ಸೈಟ್ ಕೊಡಬೇಕು. ಈ ಸ್ಥಿತಿ ಇದ್ದಾಗ ನಾನು ದೇವರನ್ನು ಪೂಜಿಸ್ತೇನೆ. ಸುಮ್ಮನೆ ನಾನು ದೇವರನ್ನು ಯಾಕೆ ಪೂಜೆ ಮಾಡಬೇಕು? ಸುಮ್ಮನೆ ಏನು ಪ್ರಯೋಜನವೇ ಗೊತ್ತಾಗೋದಿಲ್ಲ. ಇಚ್ಛೆ ಇಲ್ಲದೆ ಅಥವಾ ಯಾವುದೋ ಒಂದು ಪ್ರಯೋಜನ, ಪ್ರಸಿದ್ಧವಾಗಿ ಹೇಳ್ತೇವಲ್ವ, ಪ್ರಯೋಜನ ಮನುದ್ದಿಶ್ಯ ನಮಂದೋವೆ ಪ್ರವರ್ತದೆ ಅಂತ. ಪ್ರಯೋಜನ ಇದ್ದರೆ ಮಾತ್ರ ಯಾವುದರಲ್ಲಿ ಅದೊಂದು ಪ್ರಯೋಜನ. ಮಂದನೂ ಕೂಡ ಪ್ರಯೋಜನ ಇಲ್ಲ ಅಂತಾದರೆ ಅವನು ಅದರಲ್ಲಿ ಕೆಲಸದಲ್ಲಿ ಕೈ ಹಾಕಲಿಕ್ಕೆ ಹೋಗೋದಿಲ್ಲ. ಮಂದನಿಗೆ ಅಷ್ಟಿರುವಾಗ ಬುದ್ಧಿವಂತರಾದವರು ನಾವು ಸುಮ್ಮನೆ ನಾವು ದೇವರ ವಿಷಯದಲ್ಲಿ ಕೈ ಹಾಕ್ತೇವೆ. ದೇವರು ನಮಗೇನಾದರೂ ಕೊಡಬೇಕು. ನನಗೆ ಮದುವೆ ಮಾಡಬೇಕು, ಮಕ್ಕಳಾಗಬೇಕು, ಮನೆ ಆಗಬೇಕು, ಹೀಗೆ ನಮ್ಮದು ಒಂದಷ್ಟು ಲಿಸ್ಟ್ಗಳು. ಮದುವೆ ಆಯಿತು ಅಂತ ಹೇಳಿದ್ರೆ ಮಕ್ಕಳಾಗಬೇಕು, ಮಕ್ಕಳಾಯಿತು ಅಂತಾದರೆ ಮನೆ ಆಗಬೇಕು, ಮನೆ ಆಯಿತು ಅಂತಾದರೆ ಇನ್ನೊಂದು ಮನೆ ಆಗಬೇಕು. ಹೀಗೆ ನಮ್ಮದು ವ್ಯವಸ್ಥೆ ದೊಡ್ಡದಾಗದೆ ಹೊರತು ದೇವರನ್ನು ಒಂದು ಕ್ಷಣ ಅರೆಕ್ಷಣ ನೋಡುವ, ದೇವರ ಚಿಂತನೆಯನ್ನು ಮಾಡುವ, ದೇವರ ವಿಚಾರವಾಗಿ ಏನಾದರೂ ನೋಡುವ ಅಂತ ಹೇಳಿಕೊಂಡು ಯಾವ ಕಾಲಕ್ಕೂ ಕೂಡ ಅದರ ಕಡೆಗೆ ಗಮನ ಹೋಗೋದಿಲ್ಲ. ಯಾಕೆ? ಅದು ಸ್ವಭಾವ, ಅದು ಅವನಿವರದ್ದು ಅಂತಲ್ಲ, ಎಲ್ಲರ ಸ್ವಭಾವನೇ ಹಾಗಲ್ಲ. ಯಾಕೆ? ಅವನು ಇಲ್ಲ ರೀ ನಮ್ಮಲ್ಲಿ ಬೇಕಾದಷ್ಟು ಇದ್ದಾರೆ, ಯಾರೂ ಇಲ್ಲ. ಅಂತಹ ಒಬ್ಬ ದೃಷ್ಟಾಂತವನ್ನು ಕೊಟ್ಟರೂ ಕೂಡ ಒಳಗಿನಿಂದ ಏನಾದರೂ ಕೂಡ ಕಶ್ಮಲ ಇದ್ದುಕೊಂಡೇ ಅವನು ದೇವರನ್ನು ಪ್ರಾರ್ಥನೆ ಮಾಡ್ತಾನೆ ಹೊರತು ಶುಭ್ರನಾಗಿ ಒಬ್ಬ ಸಚ್ಚಾರಿತ್ರ್ಯವುಳ್ಳಂತಹ ವ್ಯಕ್ತಿಯನ್ನು ತಂದುಕೊಡಿ ಯಾರೂ ಇಲ್ಲವೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಸತ್ವರಜಸ್ತಮೋ ಗುಣಗಳ ಬಾಧಕ ಅವನನ್ನು ಯಾರನ್ನು ಬಾಧಿಸೋದಿಲ್ಲ. ಅವನು ದೇವರಾಗಬೇಕು. ದೇವರಾದರೆ ಮಾತ್ರ ಅವನಿಗೆ ಈ ಸತ್ವರಜಸ್ತಮೋ ಗುಣಗಳ ಬಂಧಕ ಇಲ್ಲ. ದೇವರನ್ನು ಬಿಟ್ಟು ಉಳಿದವರು ಎಲ್ಲರಿಗೂ ಕೂಡ ಸತ್ವರಜಸ್ತಮೋಗಳ ಬಂಧಕ ಉಂಟು ಅಂತ ಆದಮೇಲೆ ಮತ್ತೇನು ಹಾಗಿದ್ರೆ ಅವನು ಹಾರಾಡುವಂತಹದ್ದು? ಹಾಗಿದ್ರೆ ಹಾರಾಟಕ್ಕೆ ಅರ್ಥವೇ ಇಲ್ಲ. ಭಗವಂತ ಎಲ್ಲ ಕರ್ಮಗಳಿಗೆ ಅವನು ನಮಗೆ ಉಪಕಾರವನ್ನು ಮಾಡ್ತಾನೆ, ಏನಾದರೂ ನಮಗೆ ಕೊಡ್ತಾನೆ ಅಂತಾದರೆ ಮಾತ್ರ ನಾವು ದೇವರನ್ನು ಪ್ರಾರ್ಥನೆ ಮಾಡ್ತೇವೆ, ದೇವರನ್ನು ಸ್ತೋತ್ರ ಮಾಡ್ತೇವೆ, ದೇವರಿಗೆ ಏನಾದರೂ ಕೊಡ್ತೇವೆ. ಅದನ್ನೇ ಜಗನ್ನಾಥದಾಸರು ಹೇಳುವಂತಹದ್ದು, ಇದನ್ನು ನಾವು ಬಿಡುಗಡೆ, ಇದರಿಂದ ನಾವು ಪ್ರತ್ಯೇಕವಾಗಿ ಬಂದಾಗ, ಇದರ ಕಡೆಯಿಂದ ನಾವು ಬಿಡುಗಡೆ ಹೊಂದಿದಾಗ ಮಾತ್ರ ನಮಗೆ ಭಗವಂತ ಅವನ ಅನುಗ್ರಹ ಮಾಡ್ತಾನೆ, ತೋರಿಸ್ತಾನೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಈ ಚಿಂತನೆ ನಡೆಸಿಕೊಂಡು ಇನ್ನೊಂದು ಪ್ರಸಿದ್ಧವಾಗಿರತಕ್ಕಂತಹದ್ದು ನಾವು ಇದನ್ನು ಹೇಳ್ತೇವಲ್ವ, ಕಮಲ ಸಂಭವಜನಕ ಕ್ರಮವಿತ್ಕ್ರಮ ಕರ್ಮವ ಮಾಡಿಸುದಪ್ಪ ಬೇಸರದೆ ಕ್ಷಮಃ ಕ್ಷಾಮ ಸಮೀಯನಾಕ್ಮಯ ಸುಮನಸಾರೊಳಗೆ ಅಹಂ ಮಮ ಎಂದೀ ಉಪಾಸನೆ ಈವ ಪ್ರಾಂತದಲ್ಲಿ. ಭಗವಂತನನ್ನು ಉಪಾಸನೆ ಮಾಡಬೇಕು. ಹೇಗೆ ಮಾಡಬೇಕು, ಯಾಕೆ ಮಾಡಬೇಕು ಅಂತ ಕೇಳಿದರೆ ಒಳ್ಳೆ ಹೇಳ್ತಾರೆ. ಭಗವಂತ ಜಡದಲ್ಲಿ ಚೇತನರಲ್ಲಿ ಎರಡರಲ್ಲಿಯೂ ಇದ್ದಾನೆ. ಜಡಚೇತನಗಳಲ್ಲಿ ಭಗವಂತ ನೆಲೆಸಿದ್ದಾನೆ ಅಂತ ಹೇಳಿತು, ಅದು ಸಿದ್ಧ ಆಯಿತು. ಅದಾದಮೇಲೆ ಹೇಗಿದ್ದಾನೆ ಕೇಳಿದರೆ ಕ್ರಮ ವ್ಯುತ್ಕ್ರಮ, ತಾನು ಯಾವುದೇ ರೀತಿಯಾಗಿ ಇದ್ದುಕೊಂಡು ಕರ್ಮವ ಮಾಡಿಸುತ್ತಿಪ್ಪ. ನಮ್ಮ ದೇಹದಲ್ಲಿ ಇದ್ದುಕೊಂಡು ಬೇಕಾದಷ್ಟು ಕರ್ಮಗಳನ್ನು, ಒಳ್ಳೆಯ ಕರ್ಮಗಳು ಆಗ್ತವೆ, ಸತ್ಕರ್ಮ ದುಷ್ಕರ್ಮಗಳು ಎರಡೂ ಕೂಡ ನಡೀತಾ ಇದೆ ದೇಹದಲ್ಲಿ ಇದ್ದು ನಡೆಸುವವನು. ನಾವು ಹೇಳುವಂಥದ್ದುಂಟಲ್ವ, ಒಳ್ಳೆಯ ಕರ್ಮ ಮಾಡಿದ್ದು ದುಷ್ಕರ್ಮಗಳೆಲ್ಲ ಅವನದ್ದು ಅಂತ. ಆದರೆ ಹಾಗಾಗಬಾರ್ದು. ಸತ್ಕರ್ಮಗಳು ಏನಾದರೂ ಮಾಡಿದರೆ ಅದು ಅವನದ್ದು, ದುಷ್ಕರ್ಮಗಳು ಅದು ನಂದೇ ಪ್ರಾರಂಭ, ಅದು ಅವನು ಕೊಟ್ಟದ್ದು ಅಂತ ಹೇಳಿಕೊಂಡು ನಮ್ಮದೇನಿದ್ರು ಕೂಡ ನಮ್ಮದು ಹೇಗೆ ಅಂತ ಕೇಳಿದ್ರೆ ವ್ಯುತ್ಕ್ರಮ, ನಮ್ಮದು ವಿರುದ್ಧ. ಒಳ್ಳೆಯ ಕರ್ಮ ನಾನು ಮಾಡಿದ್ದು, ಕೆಟ್ಟ ಕರ್ಮ ದೇವರು ಮಾಡಿಸಿದ್ದು, ಕಳ್ಳತನ ಮಾಡಿದ್ದು ದೇವರು. ಏನಾದರೂ ಕೂಡ ಒಳ್ಳೆಯ ಕರ್ಮ ಒಂದು 4 ಜನಕ್ಕೆ ಉಪಕಾರ ಮಾಡಿದೆ ಅಂತ ಹೇಳಿದ್ರೆ ಅದು ನಾನು ಮಾಡಿದ್ದು.
ನಾನು ಮಾಡಿದ್ದು, ಏನಾದರೂ ಹಾಳು ಮಾಡಿದರೆ ಅದು ಅವನು ಮಾಡಿದ್ದು. ಹೀಗೆ ನಮ್ಮದು ದೇವರಲ್ಲಿ ನಮ್ಮದು ವ್ಯವಸ್ಥೆ. ಆದರೆ ಹಾಗೆ ಮಾಡುವುದಂತಲ್ಲ, ಕ್ರಮ ಮಾಡಿಸುತ್ತಿಪ್ಪ ಬೇಸರದೆ. ಹೇಗೆ ಮಾಡ್ತಾ ಇದ್ದಾನೆ ಕೇಳಿದ್ರೆ ಬೇಸರ ಇಲ್ಲಪ್ಪ, ತಾನು ಇದ್ದಾನಲ್ವ, ಯಾವುದೇ ರೀತಿಯಾಗಿ ಯಾವತ್ತೂ ಕೂಡ ಬೇಸರ ಇಲ್ಲ. ಪ್ರಾಣದೇವರು ಬೇಸರಿಸ್ತಾರ? ಪ್ರಾಣದೇವರಿಗೆ ಯಾವತ್ತಾದರೂ ಕೂಡ ಬೇಸರ ಉಂಟ? ಪ್ರಾಣದೇವರು ಅವರು ಆಯಾಸಗೊಂಡು ಅವರು ಒಂದು ದಿವಸ ಉಸಿರಾಟವನ್ನು ನಿಲ್ಲಿಸಿದ್ರು ಅಂತ ಇಲ್ಲವೇ ಇಲ್ಲ. ಪ್ರಾಣದೇವರು ಯಾವತ್ತೂ ಕೂಡ ಬೇಸರವನ್ನು ಮಾಡಿಕೊಳ್ಳೇ ಇಲ್ಲ. ಯಾಕೆ? ಯಾವುದೋ ಒಂದು ನಮ್ಮದು ಜನನ ದಿನಾಂಕ ಉಂಟಲ್ವ, ಆ ಜನನ ದಿನಾಂಕದಿಂದ ಇವತ್ತಿನ ತನಕ ದೇವರು ಒಂದು ದಿವಸ ಆದರೂ ಕೂಡ ರಜೆ ತಗೊಂಡಿದ್ದಾನ? ಪ್ರಾಣದೇವರು ತಗೊಂಡಿದ್ದಾರ? ಯಾರೂ ತಗೊಳ್ಳಿಲ್ಲ. ನಾವಾದರೂ ಕೂಡ ಇಂದ್ರಿಯಗಳಾದರೂ ಕೂಡ ಉಪರತ ಆಗಿವೆ, ನಿದ್ರೆ ಆದರೂ ಮಾಡಿದೆ. ಆದರೆ ಪ್ರಾಣದೇವರು ಇಲ್ಲ ರೀ, ಶನಿವಾರ ಭಾನುವಾರ ಪ್ರಾಣದೇವರು ಕೆಲಸವನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ ಯಾರೂ ಕೂಡ ಹಾಗೆ ಹೇಳುವುದೇ ಇಲ್ಲ. ಪ್ರಾಣದೇವರು ಈ ದಿವಸ ಕೆಲಸವನ್ನು ಮಾಡಲಿಲ್ಲ, ಭಾನುವಾರ ದಿವಸ ರಜೆ ಅವರಿಗೆ, ಯಾಕೆ ಅವರು ಮತ್ತೆ ಸೋಮವಾರದಿಂದ ತನ್ನ ಕಾರ್ಯವನ್ನು ಮಾಡ್ತಾರೆ ಅಂತ ಹೇಳಿಕೊಂಡು ಶನಿವಾರ ಅರ್ಧ ದಿವಸ, ಭಾನುವಾರ ದಿವಸ ಪೂರ್ಣ ರಜೆ, ಮತ್ತು ಸೋಮವಾರದಿಂದ ಮತ್ತೆ ಪುನಃ ಯಥಾಸ್ಥಿತಿಯಾಗಿ ಪ್ರಾಣದೇವರು ಉಸಿರಾಟವನ್ನು ಮಾಡ್ತಾರೆ ಅಂತ ಹೇಳಿದರೆ ಯಾರೂ ಹೇಳುವುದಿಲ್ಲ. ಆರಂಭದಿಂದ ಹುಟ್ಟಿದಾಗಿನಿಂದ ಇಲ್ಲಿಯ ತನಕ ಒಂದು ದಿವಸನೂ ಕೂಡ ಬೇಸರದೆ ಆ ಕರ್ಮವನ್ನು ಮಾಡ್ತಾ ಇದ್ದಾರಲ್ವ. ಎಂಥವನು ಭಗವಂತ ಅಂತ ಕೇಳಿದ್ರೆ ಶಮಃ ಕ್ಷಾಮ ಸಮೀಹನ. ಭಗವಂತ ಶಮಃ ಕ್ಷಾಮ ಸಮೀಹನ, ಅದನ್ನು ಆ ರೂಪವನ್ನು ಹೇಳ್ತಾರೆ ಶಮಯತಿ. ಎಲ್ಲರನ್ನೂ ಕೂಡ ಶಮಃ ಶಬ್ದಕ್ಕೆ ಏನರ್ಥ ಅಂತ ಕೇಳಿದ್ರೆ ಅದನ್ನು ಮುಂದೆ ಹೇಳ್ತಾರೆ. ಶಮಃ ಕ್ಷಾಮ ಸಮೀಹನ ಅಂತ ಸ್ಥಾವರ ಜಂಗಮ ಎಲ್ಲದರೊಳಗೆ ಇದ್ದುಕೊಂಡು ಆ ರೂಪದಿಂದ ಭಗವಂತ ಇದ್ದಾನೆ. ಇದ್ದುಕೊಂಡು ಸಮೀಹನಾಕ್ವಯ ಆ ಸುಮನಸಾಸುರೊಳಗೆ ಎಲ್ಲೆಲ್ಲ ಇದ್ದಾನೆ? ಸುಮನಸರಲ್ಲಿ, ಅಸುರರಲ್ಲಿ, ದೇವತೆಗಳಲ್ಲೂ ಇದ್ದಾನೆ, ಅಸುರರಲ್ಲೂ ಇದ್ದಾನೆ. ಭಗವಂತ ದೇವತೆಯಲ್ಲಿ ಮಾತ್ರ ಇದ್ದಾನೆ, ಅಸುರರಲ್ಲಿ ಅಂತಿಲ್ವ. ಯಾಕೆ ಅಂತ ಕೇಳಿದ್ರೆ ದುರ್ಯೋಧನಾದಿಗಳಲ್ಲಿ ಪ್ರಾಣದೇವರು ದೇವರು ಇದ್ದುಕೊಂಡೇ ಅಷ್ಟು ಭಗವದ್ವೇಷವನ್ನು ಮಾಡಲಿಕ್ಕಾಯ್ತು. ಇಲ್ಲದಿದ್ದರೆ ದುರ್ಯೋಧನಾದಿಗಳಲ್ಲಿ ಭಗವದ್ವೇಷವನ್ನು ಮಾಡಲಿಕ್ಕೆ ಹೇಗೆ ಸಾಧ್ಯ? ದುರ್ಯೋಧನಾದಿಗಳಲ್ಲಿ ಪ್ರಾಣದೇವರು ದೇವರು ಇದ್ದುಕೊಂಡು ಅಷ್ಟು ಭಗವದ್ವೇಷ, ಎಲ್ಲಿಯ ತನಕ ಭಗವದ್ವೇಷ ಅಂತ ಹೇಳಿದ್ರೆ ಭಗವದ್ವೇಷ, ಭಗವದ್ಭಕ್ತರ ದ್ವೇಷ ಎರಡನ್ನೂ ಕೂಡ ಮಾಡಿಸಿದ್ರು. ಅದಾದ ಮೇಲೆ ಮಂದರ ಪರ್ವತದ ಕ್ಷೀರಮತನದ ಕಾಲದಲ್ಲಿ ಅಲ್ಲಿಯೂ ಕೂಡ ಭಗವಂತ ಏನು ಮಾಡಿಸಿದ ಅಂತ ಕೇಳಿದ್ರೆ ಆ ದೈತ್ಯರ ಒಳಗೆ, ಅಸುರರ ಒಳಗೆ, ದೇವತೆಗಳ ಒಳಗೆ ಹೋಗಿ ಪ್ರವೇಶವನ್ನು ಮಾಡಿ ಇಷ್ಟೆಲ್ಲ ಕರ್ಮವನ್ನು ಮಾಡಿಸಿದ್ದು. ಇಲ್ಲದ್ರೆ ಮಂದರ ಪರ್ವತವನ್ನು ಮಥನ ಮಾಡಲಿಕ್ಕೆ ಅವರ ಹತ್ರ ಸಾಧ್ಯ ಇತ್ತ? ಆ ಕೂರ್ಮಾವತಾರ ಬೇಕಿತ್ತ? ಎಲ್ಲದರೊಳಗೆ ಭಗವಂತ ಅಲ್ಲಿ ಪ್ರವೇಶವನ್ನು ಮಾಡಿ ಅಹಂ ಮಮ ನ ಮಮ ಈ ಉಪಾಸನೆ ಇದು ಬೇಕು. ನಮ್ಮದು ಹೇಗೆ ಉಪಾಸನೆ ಕೇಳಿದ್ರೆ ನಮ್ಮದು ಯಾವತ್ತೂ ಕೂಡ ಮಮ ಎಂಬಂತಹ ಉಪಾಸನೆ, ಮಮ ಉಪಾಸನೆ ಇಲ್ಲವೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ ನಾನು ಮಾಡಿದೆ, ನನ್ನಿಂದ ಆಯಿತು, ನಾನು ಮಾಡ್ತಾ ಇದ್ದೇನೆ, ಈ ಎಲ್ಲ ಶಬ್ದಗಳು ಕೂಡ ನನ್ನನ್ನೇ ಬಾಧಿಸುವಂತಹದ್ದು. ನನ್ನನ್ನು ಬಿಟ್ಟು ಬೇರೆ ಯಾರಲ್ಲೂ ಕೂಡ ಹೀಗಿಲ್ವೇ ಇಲ್ಲ. ಉಳಿದವರಲ್ಲಿ ಪ್ರಾಣಿಗಳ ಹತ್ರ ಹೋಗಿ ಕೇಳಿ, ಅಹಂ ಮಮ ಅಂತ ಏನಾದರೂ ಕೂಡ ಅವುಗಳು ಏನು ಮಾಡ್ತಾವ? ಅದನ್ನು ಆ ರೀತಿಯಾಗಿ ಯಾವತ್ತಾದರೂ ಕೂಡ ಒಂದು ದಿವಸ ಆದರೂ ಚಿಂತನೆ ನಡೆಸಿದವ? ಇಲ್ಲವೇ ಇಲ್ಲ. ಮತ್ತು ಈ ಅಹಂಕಾರ, ಮಮಕಾರ ಇದೆಲ್ಲವೂ ಕೂಡ ನಮಗೆ ಅಂಟಿದಂತಹ ಒಂದು ದೋಷ. ಅಹಂ ಮಮ, ನಮ್ಮದು ಇದೆರಡೇ ಶಬ್ದಗಳು, ಒಂದು ಅಹಂ ಇನ್ನೊಂದು ಮಮ. ನಾವು ಎರಡೇ ಶಬ್ದವನ್ನು ಬಳಸುವಂತಹದ್ದು. ಅಹಂ ಮತ್ತೆ ಹೇಗಿರಬೇಕು ಕೇಳಿದ್ರೆ ನಮಮ, ಅದರಲ್ಲಿ ಒಂದು ನಕಾರ ಅನರ್ಥವನ್ನು ಇಟ್ಟುಕೊಂಡು ಹೇಳಬೇಕು. ನಮಮ ಇದ್ದಷ್ಟು ಏನರ್ಥ ಅಂತ ಕೇಳಿದ್ರೆ ನಕಾರ ಸಹಿತವಾದಂತಹ ಮಮ ನ, ಇದು ನನ್ನದ್ದಲ್ಲ, ಮತ್ತು ಯಾರ್ದು? ಅವನು ಕೊಟ್ಟದ್ದು. ತೇನ ತ್ಯಕ್ತೇನ, ಅವನು ಕೊಟ್ಟದ್ದನ್ನು ತಿನ್ನಬೇಕು. ತೇನ ತ್ಯಕ್ತೇನ ಮುಂಜೀತ ಆಗೃತ ಕಸ ಸಿದ್ಧನು, ನಿನಗೆ ತಿನ್ನಲಿಕ್ಕೇನುಂಟು? ಅವನು ಬಿಟ್ಟದ್ದನ್ನು ತಿನ್ನಬೇಕು. ಅವನು ಬಿಟ್ಟದ್ದು ಹೇಗೆ ಅಂತ ಹೇಳಿದ್ರೆ ಅವನು ಕೊಡ್ತಾನೆ, ಕೊಡುವುದಿಲ್ಲ ಅಂತಿಲ್ಲ. ಕೊಟ್ಟದ್ದನ್ನು ಸ್ವೀಕಾರ ಮಾಡು. ಈ ಉಪಾಸನೆ ಈವ ಪ್ರಾಂತದಲ್ಲಿ, ಇದು ಕೊನೆಯ ಉಪಾಸನೆ. ಪ್ರಾಂತದಲ್ಲಿ ಸಾಧಕನ ಕೊನೆಯ ಉಪಾಸನೆ ಯಾವುದು ಹೇಳಿದ್ರೆ ಈ ಉಪಾಸನೆ ಅಂತ ಹೇಳ್ತಾರೆ. ಈ ಉಪಾಸನೆ ಅದಕ್ಕೆ ಹೇಳಿದ್ರು ಕೊನೆಯಲ್ಲಿ ಅಂತ. ಈಗ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಹೇಳಿದ್ರೆ ಈಗಿನ ಉಪಾಸನೆ ಹೇಗೆ ಗೊತ್ತುಂಟ? ನಾವು ಎಲ್ಲ ಕಡೆಗಳಲ್ಲಿ ನಾನು ಮಾಡಿದರೆ, ನನ್ನಿಂದ ಆಯ್ತು, ಎಲ್ಲವನ್ನು ನಾನೇ ಏನಾದರೂ ನಾನು ಮಾಡಿದ್ದು, ಇದು ಕೂಡ ನಾನೇ ಮಾಡಿದ್ದು, ಅದು ನಾನೇ ಮಾಡಿದ್ದು.
ನನ್ನಿಂದ ದೇವರು ಮಾಡಿಸಿದ ನನಗೆ ಯೋಗ್ಯತೆ ಇರಲಿಲ್ಲ, ಆದರೂ ಕೂಡ ನನ್ನಿಂದ ಮಾಡಬೇಕು ಅಂತ ಅವನಿಗಿತ್ತು ಏನೋ, ಅವನು ಮಾಡಿಸಿದ. ಈ ರೀತಿಯಾದಂತಹ ಚಿಂತನೆ ನಮ್ಮಿಂದ ಯಾವತ್ತೂ ನಡೆಯಲಿ ಅಂತ ಹೇಳಿಕೊಂಡು ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾ ಪ್ರದೇವಾಲಂ ವಿಟ್ಟರುಮೇ ಪರಮಸ್ವರ್ತ್ ಶ್ರೀಕೃಷ್ಣಾರ್ಪಿತಮಸ್ತು.